ಹೇಳೆ. ಏಯ್, ಸಂಜಯ್ ಬಂದಿದ್ದಾನೆ ಕಣೆ. ಸಂಜಯ ಇಲ್ಲಿಗೆ ಹೇಗ್ ಬಂದ? ಅಯ್ಯೋ, ಇಲ್ಲೇ ಛತ್ರದಲ್ಲಿರೋ ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದಾನೆ. ಸರಿ, ನೀನ್ ಅವನ ಕಣ್ಣು ಕಾಣದೆ ಬಚ್ಚಿಟ್ಕೋ, ನಾನು ಅಲ್ಲಿಗೆ ಬರ್ತೀನಿ. ಹಾ ಸರಿ ಕಣೆ. ಎಲ್ಲಿ ಹೋಗ್ಬಿಟ್ಟ? ಸಂಜಯ್, ಬಾಯಿ ಬಿಡಿಸ್ಬೇಕಂತ ನಿನ್ನ ಹಿಡಿದು ಕಟ್ ಹಾಕಿದ್ರೆ ನನಗೆ ಚಳ್ಳೆ ಹಣ್ಣು ತಿನ್ಸಿ ಅಲ್ಲಿಂದ ತಪ್ಪಿಸ್ಕೊಳ್ತೀಯಾ? ಸಂಜಯ್, ನನ್ ಬಿಟ್ಬಿಡು. ಕಿರ್ಚಿ ಜನ ಬರೋ ಹಾಗೆ ಮಾಡ್ತೀನಿ. ಕಿರ್ಚೆ ಯಾರು ಬಂದು ನಿನ್ನ ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ಏಯ್, ಪರಿ, ನೀನು ಹೇಯ್, ನಾನೇ ಕಣೆ ಸಂಜಯ್. ಏನ್ ಫೋಟೋ ತೆಗಿತಾ ಇದ್ಯಾ? ಏಯ್, ಇಲ್ಲಿಗೆ ಯಾಕೋ ಬಂದೆ? ಇಲ್ಲಿ ನಿನಗೇನೋ ಕೆಲ್ಸ? ಮರ್ಯಾದೆಯಿಂದ ಹೊರಡು. ಈ ಊರಿಗೆ ನೀನ್ ಹೀರೋಯಿನ್ ಆಗಿರ್ಬೋದು, ನನ್ಗೆ ಯಾವಾಗ್ಲೂ ನೀನ್ ವಿಲ್ಲನೇ ಕಣೆ. ನಿನ್ ಯಾರು ಏನು ಅಂತ ನನ್ಗೆಲ್ಲ ಗೊತ್ತಾಗೋಯ್ತು. ಏ, ನೀನ್ ನನ್ ಊರಿಗೆ ಹೋಗಿ ನೀನ್ ಮಾಡಿದ ಡ್ರಾಮಾ ನನಗೂ ಗೊತ್ತು ಕಣೋ. ಗೊತ್ತಾಗೋಯ್ತಾ? ಅಂದ್ರೆ ವೆರಿ ಗುಡ್. ನನ್ ಕೆಲಸ ಸುಲಭ ಆಯ್ತು. ಈಗ ನಾನು ನಿನ್ ಬಗ್ಗೆ ಧೈರ್ಯವಾಗಿ ಸರೋಜಾದೇವಿ ಮುಂದೆ ಎಲ್ಲ ಹೇಳ್ಬಿಡ್ತೀನಿ. ನಳನಪ್ಪನು ನಿನ್ನ ಕೊಲ್ಲೋ ಅಷ್ಟು ಸಿಟ್ಟಲ್ಲಿ ಹುಡುಕ್ತಾ ಇದ್ದಾರೆ ಕಣೋ. ಅವ್ರ ಕೈಯಲ್ಲಿ ಸತ್ತು ಚಿಂದಿ ಚಿತ್ರನ ಆಗೋಕ್ಕೂ ಮುಂಚೆ ಮರ್ಯಾದೆಯಿಂದ ಇಲ್ಲಿಂದ ಓಡ್ ಹೋಗ್ಬಿಡು. ನಾನೇ ನಿನ್ನ ಕ್ಷಮಿಸ್ತೀನಿ. ಹೇಯ್, ನೀನ್ ಯಾರ ನನ್ನ ಕ್ಷಮಿಸೋದಕ್ಕೆ? ನೀನೇ ದೊಡ್ಡ ಫ್ರಾಡು. ನಾನ್ಯಾಕೆ ನೀನ್ ಹೆದರ್ಕೋಬೇಕು? ಹೇಳೆ, ಎಲ್ಲಿಗೆ ಹೋಗ್ತಿದ್ಯಾ? ಏಯ್, ಕಾರಲ್ಲಿ ಒಡವೆ ಬಿಟ್ಟು ಬಂದೆ, ಹೋಗಿ ತಗೊಂಡ್ ಬರ್ತೀನಿ. ಹಾ ಬಾ. ಯಾರ ಜೊತೆಗೆ ಇವಳು ಜಗಳ ಮಾಡ್ತಿದ್ದಾಳೆ? ಇಲ್ಲಿ ಯಾಕಮ್ಮ ಅವ್ರು ಜಗಳ ಆಡ್ಬೇಕು? ಗೊತ್ತಿಲ್ವೇ? ಹತ್ರನೂ ಹೋಗಕ್ಕಾಗಲ್ಲ. ಅಯ್ಯಯ್ಯೋ, ಹೇಗ್ ತಿಳ್ಕೊಳ್ಳೋದು? ಅವ್ನ್ ಯಾರು ಅಂತ ಬೇರೆ ಗೊತ್ತಾಗ್ತಿಲ್ವೇ? ನಾನು ನಿನ್ನಂತವಳಿಗೆಲ್ಲ ಹೆದರ್ಕೊಳ್ಳೋನಲ್ಲ. ನೀನು ನಳನವರ ಹಿರಿ ಮಗಳು ಅಂತ ಊರವ್ರನ್ನು ಸರೋಜಾದೇವಿನೂ ಏಮರ್ಸ್ತಿದ್ಯಾ? ಏಯ್, ನೀನೇ ನನ್ನನ್ನು ಹೆದರ್ಕೊಂಡು ಜಾಗ ಬಿಡ್ಬೇಕೆ? ಹೇ ಸಂಜಯ್, ಹೇಳೋದನ್ನ ಕೇಳು. ನೀನ್ ಕಂಪನಿಲ್ ಕದ್ದಿರೋ ದುಡ್ಡುಗೋಸ್ಕರ ನಳನಪ್ಪ ನಿನ್ನ ಪೊಲೀಸರಿಗೆ ಒಪ್ಸೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲೋಡ, ಇಂಥ ಗೊಡ್ಡು ಬೆದರಿಕೆಗೆಲ್ಲ ಹೆದರ್ಕೊಳ್ಳೋನಲ್ಲ ನಾನು. ನಾನು ಸರೋಜಾದೇವಿನ ನೋಡಿ ನಿನ್ನ ಮುಖವಾಡ ಕಳಿಸದೆ ಬಿಡಲ್ಲ. ಈ ಮದುವೆ ನಿಲ್ಲಿಸಿ ನಿನ್ನ ಈ ಊರಿಂದ ಓಡಿಸೋದಕ್ಕೆ ನಾನು ಬಂದಿರೋದು. ಹಾಗ ಇರು, ನಾನೀಗ್ಲೇ ನಳನಪ್ಪನ್ಗೆ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಏಯ್, ಏನಿದು? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ಹೇಯ್, ಏನೇ ನನ್ನ ಹೆದರಿಸ್ತಾ ಇದ್ಯಾ? ಈಗ ಹೋಗ್ತೀನಿ, ಆದ್ರೆ ದೊಡ್ಡ ಪ್ರೂಫ್ ಹಿಡ್ಕೊಂಡು ಮತ್ತೆ ಬರ್ತೀನಿ. ಬರೀ ಅಷ್ಟೇ ಅಲ್ಲ, ಇಡೀ ಊರೇ ಒಟ್ಟಾಗಿದ್ದಾಗ ಆ ಪ್ರೂಫ್ನ ನಾನು ಎಲ್ರಿಗೂ ತೋರಿಸ್ತೀನಿ. ಸಂಜಯ್, ಹೇಳೋದನ್ ಕೇಳು. ಸಂಜಯ್, ಸಂಜಯ್ ಪ್ಲೀಸ್, ಸಂಜಯ್. ಏಯ್, ಇವ್ ನಿಂಗ್ ಗೊತ್ತೇನೆ? ಅಮ್ಮ, ಅವತ್ತು ಫೋಟೋದಲ್ಲಿ ತೋರ್ಸದ್ನಲ್ಲಮ್ಮ, ದೇವಸ್ಥಾನದ ಬಾಗ್ಲಲ್ಲಿ ಪರಿನ ನಡು ದಾರಿಲಿ ನಿಲ್ಸಿ ಕೂಗಾಡ್ತಿದ್ದ ಅನ್ನಲ್ಲ. ಹೌದು ಕಣೆ. ಅಯ್ಯೋ, ಅವತ್ತೇ ಅವನ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡೆ. ಅವನ ಹತ್ರ ಏನೋ ಒಂದು ಗುಟ್ಟಿದೆ ಕಣೆ.
ಇಲ್ಲಿ ನೋಡು, ಅವನು ಆ ಕಡೆ ಹೋಗ್ತಿದ್ದಾನೆ. ಬಾ, ನಾವ್ ಈ ಕಡೆಯಿಂದ ಅವನ್ನ ಹಿಡಿಯೋಣ. ಬಾ ಬಾ ಬಾ. ಫೋನ್ ಕೊಡು. ಎಲ್ಲೇ ಹಾಳಾಗೋದಾ? ಎಲ್ಲೂ ಕಾಣ್ತಿಲ್ಲ. ಏನಮ್ಮ ಇದು, ಒಂದೊಳ್ಳೆ ಚಾನ್ಸ್ ಹಿಂಗ್ ಮಿಸ್ ಆಯ್ತಲ್ಲ. ಸರಿ, ಒಳಗ್ ನೋಡೋಣ ಬಾ. ಈಗೇನೇ ಮಾಡೋದು? ಪ್ರೂಫ್ನ ತಗೊಂಡ್ ಬಂದು ರಿಸೆಪ್ಷನ್ ಅಲ್ಲಿ ತೋರಿಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಅಷ್ಟ್ರೊಳಗೆ ನಾವೇನಾದ್ರೂ ಮಾಡ್ಬೇಕು. ನಳನಪ್ಪನಿಗೆ ಹೇಳ್ಬೇಕು. ಸರಿ, ಬಾ ಹೋಗೋಣ. ಅರ್ಜುನ್, ಬಾ. ಏಯ್, ಹಾಯ್ ಪರಿ. ಹಾಯ್. ಹೌದು, ನೀವಿಬ್ರು ಪಾರ್ಕಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಅಪ್ಪನ್ ಮೊಬೈಲ್ ಕಾರೊಳಗಿತ್ತು. ಅವ್ರದನ್ನ ಮರ್ತ್ಬಿಟ್ಟಿದ್ರು. ಅದನ್ನ ತಗೊಂಡ್ ಹೋಗೋಕೆ ಇಲ್ಲಿಗೆ ಬಂದ್ವಿ. ಮತ್ತೆ ತಗೊಳ್ಳಿ. ನಾವು ಕೀ ಮರ್ತ್ಬಿಟ್ವಿ. ಓಹೋ, ಸರಿ. ನಾನು ಪಾರ್ಲರ್ಗೆ ಹೇರ್ ಅಂಡ್ ಫೇಶಿಯಲ್ ಮೇಕ್ ಓವರ್ ಮಾಡ್ಸಕ್ಕೆ ಅಂತ ಹೊರಟೆ. ನೀನು ಬಾಪರಿ, ಜಾಲಿಯಾಗಿ ಜೊತೆಗೆ ಹೋಗ್ಬರೋಣ. ಏನ್ ಆಟ ಆಡ್ತಿದ್ಯಾ? ನಾನ್ ಹೇಗೆ ಈ ಮಂಟಪನ ಬಿಟ್ಟು ಹೋಗಕ್ಕಾಗತ್ತೆ? ನೀನ್ ನನ್ನ ಆಚೆ ಕರಿತಿದ್ಯಾ? ಎಲ್ಲಾರು ಹುಡುಗಿ ಎಲ್ಲಿ ಅಂತ ಹುಡುಕ್ತಾರೆ. ನನಗೆ ಮೇಕಪ್ ಮಾಡಕ್ ಹುಡುಗಿ ಇಲ್ಲೇ ಇದ್ದಾಳೆ. ನಾನು ಇಲ್ಲೇ ರೆಡಿ ಆಗ್ತೀನಿ. ಒಂದ್ ಸೆಕೆಂಡ್. ಹಲೋ, ಹೌದಾ? ಮಂಟಪಕ್ಕೆ ಬಂದಿದ್ಯಾ? ಹೌದಾ, ಸರಿ, ಓಕೆ, ಬಂದೇರು. ಪರಿ, ನನ್ನ ಫ್ರೆಂಡನ್ನು ಪಿಕಪ್ ಮಾಡಕ್ಕೆ ಬಂದಿದ್ದಾನೆ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಈ ಕಾರ್ ಕೀನ ಅಭಿ ಕೈ ಕೊಟ್ಬಿಡ್ತೀಯಾ? ನಾನು ಫ್ರೆಂಡ್ ಕಾರಲ್ಲಿ ಹೋಗಿ ಬರ್ತೀನಿ. ಹಾಂ, ಅಮ್ಮಂಗೆ ಗೊತ್ತಾಗೋದು ಬೇಡ. ಹಾಂ, ತಗೋ. ಹಾಂ. ಅಲ್ಲೇನಪ್ಪ, ಇಲ್ಲಿ ನೋಡಿ ಸರ್, ಎಲ್ಲಾನು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಬೇಕು. ನಾನು ನೋಡ್ಕೋತೀನಿ ಸರ್. 2 ಚೇರ್ನ ಸೆಂಟ್ರಲ್ ಇಟ್ಬಿಡಿ. ಆಮೇಲೆ ಆ ಕಡೆ ಬಂದು 1 ಚೇರ್ನ ಲೆಫ್ಟ್ ಅಲ್ಲಿ ಇಟ್ಬಿಡಿ. ಎಲ್ಲ ಡೆಕೋರೇಷನ್ ಪರ್ಫೆಕ್ಟ್ ಆಗಿರ್ಬೇಕು. ಯಾವ Okay, ಕೊರತೆನೂ sir, ಆಗ್ಬಾರ್ದು. ಆಮೇಲೆ ಈ ಬ್ಯಾಂಡ್ ವಾದ್ಯ, ಪಟಾಕಿ ಇದೆಲ್ಲ ರೆಡಿ ಆಗಿದೆಯಾ? ಇದೆ ಸರ್. ರೆಡಿ ಆಗಿದೆಯಾ? Yes, sir. ಸರಿ, ಯಾವ್ದಕ್ಕೊಂದ್ಸತಿ ಚೆಕ್ ಮಾಡಿ. ಓಕೆ ಸರ್, ಎಲ್ಲ ಸರಿಯಾಗಿಡೋ. ಏನಪ್ಪಾ ಈ ಚೇರು ಒಡೆದೋಗಿರೋ ತರ ಇದೆಯಲ್ಲ? ರಿಸೆಪ್ಷನ್ಗೆ ಬರೋ ಗೆಸ್ಟ್ ಇದ್ರಲ್ಲಿ ಕೂತ್ಕೊಂಡು ಬಿದ್ದು ಏಟ್ ಮಾಡ್ಕೋಬಾರ್ದು. ಓಕೆ Okay, sir. ಎಲ್ಲಾ ಚೇರ್ನು ನೀಟಾಗಿ ಒರೆಸ್ಬಿಟ್ಟಿಡಿ. ಓಕೆ ಸರ್. ಇದು ಸರೋಜಾದೇವಿ ಮೇಡಮ್ ಮನೆ ಮದ್ವೆ. ಓಕೆ ಸರ್. ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು. ಸರಿನಾ? ನೋಡ್ಕೊಳ್ತೀನಿ. ಹಾ.